ಸ್ನೇಹಿತರೆ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಸ್ಟಾರ್ಸ್ ರೈತ ಅನ್ನೋ ಒಂದು ಪ್ರೋಗ್ರಾಮ್ ನಡೀತಾ ಇದೆ GKVKಯಲ್ಲಿ. ಇಲ್ಲಿ ಒಂದು ಹೊಸ ಥರದ ಒಂದು ರೈತರಿಗೋಸ್ಕರ ಒಂದು ಇನ್ವೆನ್ಷನ್ಸ್ ಎಲ್ಲ ನಡೀತಾ ಇರೋದನ್ನ ಇಡಿಸ್ಕೊಳ್ಳಿ. ಸರ್ ನಮಸ್ತೆ, ತಮ್ಮ ಹೆಸರು? ನಿಹಾಶ್ ಅಂತ. ನಿಹಾರ್, ನಾವು ಡಿಪಾರ್ಟ್ಮೆಂಟ್ ಆಫ್ ಫಾರ್ಮ್ ಮಿಷನ್ ಪವರ್ ಇಂಜಿನಿಯರಿಂಗ್ ಅಗ್ರಿಕಲ್ಚರ್ GKVKಯಿಂದ ಬಂದಿದ್ದೀವಿ. ಸೊ ಇಲ್ಲಿ ನಾವು ಇವತ್ತು ಡ್ರೋನ್ಸ್ ಎಲ್ಲ ಡಿಸ್ಪ್ಲೇಗೆ ಇಟ್ಟಿದ್ದೀವಿ. ಸೊ ಡ್ರೋನ್ ಬಂದ್ಬಿಟ್ಟು ಬೇಸಿಕಲಿ ಇದು ಸ್ಪ್ರೇಯಿಂಗ್, ಡ್ರೋನ್ ಬಂದು ಬೇಸಿಕಲಿ ಸ್ಪ್ರೇಯಿಂಗ್ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ತೋಟಕ್ಕೆ ಬೇಕಾಗಿರುವಂಥ ಎಲ್ಲ ಟೈಪ್ ಆಫ್ ಸ್ಪ್ರೇಯಿಂಗ್ ಮಾಡ್ತಾರೆ. ವಿಡಿಸೈಡ್, ಹರ್ಬಿಸೈಡ್, ಪೆಸ್ಟಿಸೈಡ್ ಎಲ್ಲ ಸ್ಪ್ರೇ ಮಾಡ್ತಾರೆ. ಸೊ ಇದ್ರ ಕೆಪಾಸಿಟಿ ಬಂದು 10 ಲೀಟರ್ ಟ್ಯಾಂಕ್ ಬರುತ್ತೆ. ಸೊ ಒನ್ಸ್ ನೀವು 10 ಲೀಟರ್ಸ್ ಫಿಲ್ ಮಾಡಿ ನೀವು ತೋಟಕ್ಕೆ ಸ್ಪ್ರೇ ಮಾಡ್ಬೋದು. 1 ಏಕರ್ನ ಅರೌಂಡ್ 5 ಮಿನಿಟ್ಸಲ್ಲಿ ಇದು ಸ್ಪ್ರೇ ಮಾಡುತ್ತೆ. ನೀವು ಪರ್ಚೇಸ್ ಮಾಡಬೇಕಂದ್ರೆ ಇದು 6 lakhs ಆಗುತ್ತೆ. ನೀವು ಹೈರ್ ಮಾಡಬೇಕು ಅಂದರೆ 1 ಏಕರ್ಗೆ 600 rupees ಥರ ನೀವು ಹೈರ್ ಮಾಡ್ಕೋಬೋದು. ಸೊ ಇದು ಬಂದು ವೆದರ್ ಮಾನಿಟರಿಂಗ್ ಡ್ರೋನ್ ಅಂತ. ಸೊ ಇದರಲ್ಲಿ ವೆದರ್ ಪ್ಯಾರಾಮೀಟರ್ಸ್ ಅಂದರೆ ಮಾಯ್ಚರ್ ಕಂಟೆಂಟ್, ಹ್ಯೂಮಿಡಿಟಿ, ಟೆಂಪರೇಚರ್, UV ರೇಸ್ ಇದೆಲ್ಲ ಫೈಂಡ್ ಔಟ್ ಮಾಡ್ಬೋದು. ಓಕೆ. ಸೊ ಇಂಥ ಹೊಸ ಟೆಕ್ನಾಲಜೀಸ್ ಎಲ್ಲ ಇದೆ. ಸೊ ರೈತರೆಲ್ಲ ಇದನ್ನ ಯೂಸ್ ಮಾಡಿಕೊಂಡು ಅದರಲ್ಲಿ ಟೈಮು, ಲೇಬರು, ಕಾಸ್ಟ್ ಎಲ್ಲ ರೆಡ್ಯೂಸ್ ಮಾಡಿಕೊಂಡು ಸ್ವಲ್ಪ ಎಫಿಷಿಯನ್ಸಿ ಜಾಸ್ತಿ ತಗೋಬೋದು. ಓಕೆ. ಟೆಕ್ನಾಲಜಿ ಇಂಡಿಯಾದಲ್ಲಿ ಹೊಸದಾಗಿ ಈಗ ಏನೇನೆಲ್ಲ ಇರೋ ಟೆಕ್ನಾಲಜಿನ ಅಡಾಪ್ಟ್ ಮಾಡಿಕೊಂಡ್ರೆ ಅವರ ಬೆಳೆನ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಳೀಬೋದು. ಓಕೆ, ಜಾಸ್ತಿ ಬೆಳೆ. ಕರೆಕ್ಟ್ ಸರ್. ರೈತರು ಉದ್ಧಾರ ಆದರೆ ದೇಶ ಉದ್ಧಾರ ಆದಂಗೆ. ಎಸ್ ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ಇಲ್ಲಿ ನಾವು ಡ್ರೋನ್ ಅಂದಾಗ ನಮಗೆ ಎಲ್ಲ ಫೀಲ್ಡಲ್ಲೂ ಇರುತ್ತೆ. ಅದೇ ರೀತಿ ಇಲ್ಲಿ ಕೃಷಿ ಫೀಲ್ಡಲ್ಲೂ ಕೂಡ ಬಂದಿದೆ. ಈಗ ಹವಾಮಾನ ಡ್ರೋನ್ ಇದು ವಿವಿಧ ಎತ್ತರಗಳಲ್ಲಿ ತಾಪಮಾನ, ಒತ್ತಡ, ಆರ್ದ್ರತೆ ಮತ್ತು UV ಸೂಚ್ಯಂಕದಂತಹ ಹವಾಮಾನ ಮಾಹಿತಿಯನ್ನು ಸಂಗ್ರಹಿಸಲು ಇದನ್ನು ಉಪಯೋಗಿಸ್ತಾರೆ. ಹವಾಮಾನ ಸಂವೇದಕ ಕಿಟ್ನೊಂದಿಗೆ ಸಜ್ಜುಗೊಂಡಿದೆ. ನಾವು ಕಿಟ್ಟನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೀವಿ. ಅದರ ಬಗ್ಗೆ ಒಂದು ಕೃಷಿ ವಿಶ್ವವಿದ್ಯಾಲಯ ಸ್ಟೂಡೆಂಟ್ಸ್ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ನಿರ್ದಿಷ್ಟ ಬೆಳೆ ಕ್ಷೇತ್ರದಿಂದ ಮತ್ತು ವಿವಿಧ ಬೆಳೆ ಸ್ಥಳಗಳಿಂದ ಈ ಹವಾಮಾನದ ಮಾಹಿತಿಯು ಬೆಳೆಗಳ ಮೇಲೆ ಹವಾಮಾನ ಪರಿಸ್ಥಿತಿಗಳ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತೆ ಅನ್ನೋ ಮಾಹಿತಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ.